ತಮಿಳುನಾಡಿನ ರಾಜಕೀಯದಲ್ಲಿ ದೊಡ್ಡ ತಿರುವು ಕಾಣಿಸಿಕೊಂಡಿದ್ದು ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಭರ್ಜರಿ ಮುನ್ನಡೆ ಸಾಧಿಸಿದೆ. ರಾಜ್ಯದ ಒಟ್ಟು 234 ಕ್ಷೇತ್ರಗಳಲ್ಲಿ ಟಿವಿಕೆ ಈಗಾಗಲೇ 108 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದು ಬಹುಮತದ ಗಡಿಗೆ ಕೇವಲ 5 ಸೀಟ್ಸ್ ಅಂತರದಲ್ಲಿದೆ. ಇತ್ತ ಪರಂಪರಾ ಶಕ್ತಿಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆ ತಲಾ 63 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿರುವುದರಿಂದ ಈ ಬಾರಿಯ ರಾಜಕೀಯ ಸಮೀಕರಣ ಸಂಪೂರ್ಣವಾಗಿ ಬದಲಾಗುತ್ತಿರುವ ಸೂಚನೆ ಸಿಕ್ಕಿದೆ. ನಟ ವಿಜಯ್ ಮುಖ್ಯಮಂತ್ರಿಯಾಗುವ ಸಾಧ್ಯತೆ ಹೆಚ್ಚುತ್ತಿರುವ ಬೆನ್ನಲ್ಲೇ ಅವರ ಬೆಂಬಲಿಗರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಮುಂದಿನ ಸಿಎಂ ಎಂದು ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ರಾಜ್ಯದ ಹಲವೆಡೆ ಟಿವಿಕೆ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದು ಪಟಾಕಿ ಸಿಡಿಸಿ ಮಿಠಾಯಿ ಹಂಚಿ ಜಯೋತ್ಸವವನ್ನ ಆಚರಿಸುತ್ತಿದ್ದಾರೆ. ಇದಕ್ಕೂ ನಡುವೆ ವಿಜಯ್ ಕುಟುಂಬದಲ್ಲೂ ಹರ್ಷದ ವಾತಾವರಣ ಮನೆ ಮಾಡಿದ್ದು ವಿಜಯ್ ಅವರ ತಂದೆ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿರುವ ದೃಶ್ಯಗಳು ವೈರಲ್ ಆಗ್ತಿವೆ. ಗೆಲುವಿನ ಖುಷಿಯಲ್ಲಿ ಕುಟುಂಬಸ್ಥರು ಪರಸ್ಪರ ಅಪ್ಪಿಕೊಂಡು ಸಂತೋಷ ವ್ಯಕ್ತಪಡಿಸಿರುವ ಕ್ಷಣಗಳು ಗಮನ ಸೆಳೆಯುತ್ತಿದೆ. ಇನ್ನೊಂದೆಡೆ ವಿಜಯ್ ಮನೆಗೆ ನಟಿ ತ್ರಿಷಾ ಭೇಟಿ ನೀಡಿರುವುದು ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿದೆ. ರಾಜಕೀಯ ಮತ್ತು ಚಿತ್ರರಂಗದ ಈ ಸಂಗಮ ಜನರ ಕುತೂಹಲ ಹೆಚ್ಚಿಸಿದ್ದು ರಾಜ್ಯಾದ್ಯಂತ ಟಿವಿಕೆ ಕಾರ್ಯಕರ್ತರ ಸಂಭ್ರಮ ಜೋರಾಗಿತ್ತು. ಹಲವು ಕಡೆಗಳಲ್ಲಿ ಮೆರವಣಿಗೆಗಳು, ಘೋಷಣೆಗಳು, ಸಂಭ್ರಮಾಚರಣೆಗಳು ನಡೆಯುತ್ತಿವೆ. ಈ ಬಾರಿ ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಸೂಚನೆ ಸ್ಪಷ್ಟವಾಗಿದೆ. ಇದೀಗ ಎಲ್ಲರ ಗಮನ ಒಂದೇ, ಟಿವಿಕೆ ಪಕ್ಷ ಬಹುಮತದ ಗಡಿ ದಾಟುತ್ತದೆಯಾ? ನಟ ವಿಜಯ್ ನಿಜವಾಗಿಯೂ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಾರಾ? ಕೆಲವು ಗಂಟೆಗಳಲ್ಲೇ ಈ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಸಿಗಲಿದೆ. ಇದು ಇವತ್ತಿನ ಸುದ್ದಿ. ನೆಕ್ಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.